ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಯುಗಾದಿ ಅಮಾವಾಸ್ಯೆ ಈ ಒಂದು ಅಂದರೆ ಕಳೆದ ವರ್ಷದ ಕೊನೆಯ ದಿನ ಆಗಿದ್ದು, ಅವತ್ತು ಮನೆಯ ದೃಷ್ಟಿಯನ್ನು ತೆಗೆಯೋದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ತಾರೆ. ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರ, ಆದರೆ ಆ ಮನೆ ಏಳಿಗೆನೇ ಆಗ್ತಿರಲ್ಲ. ಸ್ವಂತ ಮನೆ ಅಂತ ಕಟ್ಟಿಸ್ಕೊಂಬಂದಿರ್ತೀರ. ಆ ಮನೆಯಲ್ಲಿ ದಿನ ಏನೆಲ್ಲ ಒಂದು ಗಲಾಟೆ ಆಗ್ತಾನೆ ಇರುತ್ತೆ. ಮನಸ್ಸಿಗೆ ನೆಮ್ಮದಿ ಇರಲ್ಲ. ಯಾಕಪ್ಪ ಅಂತ ನೋಡ್ತಾ ಹೋದರೆ ಒಂದಷ್ಟು ನಕಾರಾತ್ಮಕ ಶಕ್ತಿ ಹಾಗೆ ದೃಷ್ಟಿ ಇದಕ್ಕೆ ಕಾರಣ ಅಂತಲೂ ಕೂಡ ಹೇಳಲಾಗುತ್ತೆ. ಹಾಗಾದರೆ ಈ ದಾರಿದ್ರ್ಯವನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ಯಾವೆಲ್ಲ ವಿಧಾನವನ್ನು ಅನುಸರಿಸಿದ್ದೆ ಆದರೆ ಈ ಒಂದು ಯುಗಾದಿಯ ಅಮಾವಾಸ್ಯೆಯಲ್ಲಿ ಉತ್ತಮ ಫಲಿತಾಂಶವನ್ನು ನಾವು ಪಡಿಬಹುದು ಅನ್ನೋದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ, ಅಮಾವಾಸ್ಯೆಯಲ್ಲಿ ಯುಗಾದಿ ಹಬ್ಬ ಬಂದಿರೋದ್ರಿಂದ ಯಾವುದೇ ಒಂದು ಈ ರೀತಿಯ ದೃಷ್ಟಿ ತೆಗೆಯುವಂತಹ ಕೆಲಸವನ್ನು ಅಮಾವಾಸ್ಯೆ ದಿನ ಮಾಡಿದ್ರೆ ಅದು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಕೆಟ್ಟ ದೃಷ್ಟಿಗಳನ್ನು ನಿರ್ಮೂಲನ ಮಾಡಬೇಕು ಅಂತ ಹೇಳಿದ್ರೆ ಒಂದೊಂದು ರೀತಿಯ ವಿಧಗಳು, ಒಂದೊಂದು ರೀತಿಯ ರಿಚುವಲ್ಸ್ಗಳನ್ನು ನಾವು ಫಾಲೋ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು ಅಂತ ಹೇಳಿದ್ರೆ ಹಬ್ಬದ ದಿನ ಯಾವ ರೀತಿ ಆಚರಣೆ ಮಾಡಬೇಕು, ಮನೆಯ ಒಳಗೆ ಯಾವ ರೀತಿ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸೋದಕ್ಕೆ ಪಾಲಿಸಬೇಕು ರಿಚುವಲ್ಸ್ನ ಅಂತ ಹೇಳಿದ್ರೆ ಕಲ್ಲುಪ್ಪು ಮತ್ತು ನೀರಿನ ಆರತಿಯನ್ನು ಮಾಡುವಂಥದ್ದು. ಅಮಾವಾಸ್ಯೆ ದಿನ ಶಕ್ತಿ ದೇವತೆಗಳು ತುಂಬ ಪ್ರಭಾವಶಾಲಿಯಾಗಿರ್ತಾರೆ. ಶಿವ, ಕಾಳಿ, ಕಾಲಭೈರವ ಈ ರೀತಿ ಒಂದಲ್ಲ ಒಂದು ದೇವರನ್ನು ಭಕ್ತಿಯಿಂದ ಪೂಜಿಸಿದ್ದಾದರೆ ನಕಾರಾತ್ಮಕ ಶಕ್ತಿಗಳನ್ನು ಹೋಗಿಸ್ಬೋದು. ಅದೇ ರೀತಿಯಲ್ಲಿ ಕಲ್ಲು ಉಪ್ಪು ಮತ್ತು ನೀರಿನ ಆರತಿ ಕೂಡ ಇದು ಮನೆಯ ಒಳಗಿರುವಂತಹ ನಕಾರಾತ್ಮಕ ಅಂದರೆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದನ್ನು ಹೋಗಲಾಡಿಸೋದಕ್ಕೆ ಉತ್ತಮ ಅಂತ ಹೇಳ್ತಾರೆ. ಯಾವ ರೀತಿ ಮಾಡೋದು? ಒಂದು ತಟ್ಟೆಯಲ್ಲಿ ನೀರನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸುಣ್ಣವನ್ನು ಬೆರೆಸಬೇಕು. ಅಂದರೆ ಅದು ಕೆಂಪು ಬಣ್ಣ ಆಗುತ್ತಲ್ಲ, ಆ ಬಣ್ಣ ಆಗೋವರೆಗೂ. ಅದಾದ ನಂತರ ಆ ಒಂದು ಬಣ್ಣ ತಿರುಗಿದ ಮೇಲೆ ಆ ತಟ್ಟೆಯನ್ನು ಹಿಡ್ಕೊಂಡು ಮನೆಯ ಎಲ್ಲ ಕೋಣೆಗಳಿಗೂ ಕೂಡ ತೋರಿಸ್ಕೊಂಡು ಕೊನೆಯದಾಗಿ ಮನೆಯ ಮೇನ್ ಡೋರ್ ಏನಿರುತ್ತೆ, ಮುಖ್ಯ ದ್ವಾರ, ಅದ್ರ ಮುಂದೆ 3 ಬಾರಿ ಸುತ್ತಿ ಕೆಂಪು ನೀರನ್ನು ಮನೆಯ ಹೊರಗೆ ಯಾರೂ ತುಳಿದೇ ಇರುವಂಥ ಜಾಗ ಇರುತ್ತಲ್ಲ ಅಲ್ಲಿಗೆ ಚೆಲ್ಲೋದ್ರಿಂದ ಮನೆ ಮೇಲಿರುವಂತಹ ಒಂದು ದೃಷ್ಟಿ ದೋಷವನ್ನು ಅದು ಹೀರಿಕೊಳ್ಳುತ್ತೆ ಅಂತಲೇ ಹೇಳ್ತಾರೆ. ಇದು ಒಂದು ಪ್ರಾಚೀನ ಪದ್ಧತಿ ಅಂತಲೇ ಹೇಳ್ಬೋದು. ಹಳ್ಳಿಗಳ ಕಡೆ ಇವಾಗಲೂ ಕೂಡ ಅದನ್ನು ಮಾಡ್ತಾರೆ. ಇನ್ನೊಂದು, ಉಪ್ಪಿನ ನೀರಿನಿಂದ ನೆಲವನ್ನು ಒರೆಸೋದು. ಹೇಗೂ ನಾಳೆ ಅಮಾವಾಸ್ಯೆ ಕಳೆಯುತ್ತೆ, 7 ಗಂಟೆ ಒಳಗೆ ಅಮಾವಾಸ್ಯೆ ಕಳೆಯೋದ್ರಿಂದ ಅಭ್ಯಂಜನ ಸ್ನಾನ ಜೊತೆಗೆ ಬೇವು ಬೆಲ್ಲ ತಿನ್ನೋದಕ್ಕಿಂತ ಮುಂಚೆ ಮನೆಯ ಶುಚಿಯನ್ನು ಮಾಡ್ಕೊಳ್ಬೇಕಾಗತ್ತೆ. ಈ ಸಮಯದಲ್ಲಿ ಆ ದಿನ ಬೆಳಗ್ಗೆ ಅಥವಾ ಸಂಜೆ ಮನೆ ಒರೆಸಿರುವಂತಹ ನೀರಿಗೆ ಒಂದು ಇಡೀ ಕಲ್ಲುಪ್ಪನ್ನು, ಸೀ ಸಾಲ್ಟ್ ಅಂತ ಏನು ಹೇಳ್ತಾರೆ, ಅದನ್ನು ಬೆರೆಸಿ ನೆಲವನ್ನು ಒರೆಸೋದ್ರಿಂದ ಉಪ್ಪು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೀರ್ಕೊಳ್ಳುವಂತಹ ಗುಣವನ್ನು ಹೊಂದಿದೆ ಅಂತಲೇ ಹೇಳ್ತಾರೆ. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಜೊತೆಗೆ ಬೇಕಾದ್ರೆ ನೀವು ಸ್ನಾನ ಮಾಡುವಾಗ ಕಲ್ಲುಪ್ಪನ್ನು ನೀರಿಗೆ ಹಾಕ್ಕೊಂಡು ನೀವು ಕೂಡ ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಒಂದು ನೆಗೆಟಿವ್ ಎನರ್ಜಿ ಕ್ಲೆನ್ಸ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ನಿಮಗೆ ತಟ್ಟಿರುವಂತಹ ದೃಷ್ಟಿನೂ ಕೂಡ ಹೋಗುತ್ತೆ ಅಂತಲೇ ಹೇಳ್ತಾರೆ. ಅದೇ ರೀತಿಯೂ ಕೂಡ ನೀವು ಮಾಡಬಹುದು. ಇನ್ನು ಬೂದುಗುಂಬಳಕಾಯಿಯನ್ನು ಒಡೆಯೋದು, ಇದು ತುಂಬಾ ಪ್ರಭಾವಶಾಲಿ. ಒಂದು ಮಧ್ಯಮ ಗಾತ್ರದ ಅಥವಾ ಮೀಡಿಯಮ್ ಆಗಿರುವಂಥ ಬೂದುಗುಂಬಳಕಾಯಿನ ತೆಗೆದುಕೊಂಡು ಅದರ ಮೇಲೆ ಒಂದಷ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ ಕರ್ಪೂರವನ್ನು ಹಾಕಿ ಅದನ್ನು ಮನೆಗೆ 3 ಸಲ, ಎಡಗಡೆಯಿಂದ ಬಲಕ್ಕೆ 3 ಸಲ ಹಾಗೆ ಬಲಗಡೆಯಿಂದ 3 ಸಲ ಸುತ್ತಬಿಟ್ಟು ಅದನ್ನು ಹೊಡೆಯೋದ್ರಿಂದ, ಮನೆಯ ಹೊರಗೆ ರಸ್ತೆಯ ಮೇಲೆ ಹೊಡೆಯೋದ್ರಿಂದ ಒಂದು ನಕಾರಾತ್ಮಕ ಶಕ್ತಿನೂ ಕೂಡ ಹೋಗುತ್ತೆ ಅಂತಾರೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಅಮಾವಾಸ್ಯೆ ಸಂಜೆ ಅಥವಾ ಬೆಳಗ್ಗೆ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕೋದ್ರಿಂದ ಆ ಹೊಗೆ ಕೆಟ್ಟ ಕಂಪನಗಳನ್ನು, ಅಂದರೆ ನೆಗೆಟಿವ್ ವೈಬ್ರೇಷನ್ ಇರುತ್ತಲ್ಲ, ಅದನ್ನು ದೂರ ಮಾಡುತ್ತೆ. ಇನ್ನು ಮೆಣಸಿನಕಾಯಿ, ಒಂದಿಡೀ ಕಲ್ಲುಪ್ಪು, ಸಾಸಿವೆ, 3 ಮೆಣಸಿನ್ಕಾಯಿನ ತೆಗೆದುಕೊಂಡು ಮನೆಯ ದ್ವಾರಕ್ಕೆ ಸುತ್ತಿ ಕೆಂಡದ ಮೇಲೆ ಘಾಟು ಬರೆದಿದ್ದರೆ ಮನೆಯ ಮೇಲೆ ದೃಷ್ಟಿ ಬಲವಾಗಿದೆ ಅಂತಲೇ ಅರ್ಥ ಅಂತಲೇ ನಂಬೋದಾಗುತ್ತೆ. ಇದು ಯುಗಾದಿ ಅಮಾವಾಸ್ಯೆ ದಿನ ನೀವು ಮನೆಯ ದೃಷ್ಟಿಯನ್ನು ತೆಗೆಯೋದಕ್ಕೆ ಮಾಡಬೇಕಾದಂತಹ ಒಂದಷ್ಟು ಪದ್ಧತಿಗಳು ಅಂತಲೇ ಹೇಳ್ಬೋದು. ಎಲ್ಲ ವಿಧಾನಗಳನ್ನು ನಾವು ಕೆಟ್ಟ ದೃಷ್ಟಿ ಅಥವಾ ನೆಗೆಟಿವ್ ಎನರ್ಜಿಗಳು ಹೋಗೋದಕ್ಕೆ, ದಾರಿದ್ರ್ಯ ಕಮ್ಮಿ ಮಾಡೋದಕ್ಕೆ ಬಳಸುವಂಥದ್ದು ಪ್ರಾಚೀನ ಪದ್ಧತಿಗಳು, ಒಂದು ರೀತಿ ನಂಬಿಕೆಗೆ ಅರ್ಹವಾಗಿರುವಂಥದ್ದು. ಇದನ್ನು ನೀವು ಕೂಡ ಟ್ರೈ ಮಾಡಿ. ನಮ್ಮ ಚಾನಲ್ನಲ್ಲಿ ಇಂತಹ ಬೇರೆ ಬೇರೆ ರೀತಿಯ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಸದ್ಯಕ್ಕೆ ಯುಗಾದಿಯ ದಿನ ಈ ವಿಚಾರವನ್ನು ಆಲೋಚನೆ ಮಾಡಿದ್ದೆ ಆದರೆ ಒಳ್ಳೆಯ ಶುಭ ಫಲ ನಿರೀಕ್ಷೆ ಮಾಡ್ಬೋದು. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.